ಮೂಲಕ ATC ಅವರು ಆನೆಯನ್ನ ಕೊಟ್ಟು ಅಡಿಕೆಯನ್ನು ತಗೊಂಡಿದ್ದಾರೆ. ಆನೆ ಮತ್ತು ಅಡಿಕೆ ನಡುವೆ ಎಕ್ಸ್ಚೇಂಜ್ ಆಗಿದೆ ಅಂತ. ಸೊ 2019ರಲ್ಲಿ TUC ವೇತನ ಒಪ್ಪಂದ ಮಾಡಿತ್ತು. ಅದೆಲ್ಲ ತಮಗೆ ಗೊತ್ತಿದೆ. 2019ರ ವೇತನ ಒಪ್ಪಂದವನ್ನು 2021ರಲ್ಲಿ ನಾವು ಮಾಡಿದ್ದೀವಿ. ಅದು ಕರೋನಾ ಟೈಮ್. ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ವೇಜ್ ಅಗ್ರಿಮೆಂಟ್ ಇರಲಿಲ್ಲ, ಯಾವುದೇ ವೇಜ್ ಇಂಕ್ರಿಮೆಂಟ್ ಬಗ್ಗೆ ಮಾತುಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಮೂಲಕ ನಾವು ಕಳೆದ ಬಾರಿ ಒಪ್ಪಂದವನ್ನು ಮಾಡಿದ್ವಿ. ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ನೀವು ಕಂಪೇರಿಟಿವ್ಲಿ ಸ್ಟಡಿ ಮಾಡಿ ಅದೊಂದು ಐತಿಹಾಸಿಕ ವೇತನ ಒಪ್ಪಂದ TUC ಮಾಡಿ. ಅದರಲ್ಲಿ ಆಕ್ಚುಲಿ ಅಡಿಕೆಯನ್ನು ಬಿಟ್ಟು ಆನೆಯನ್ನು ತಂದಿದ್ದೀವಿ ನಾವು. ಈ ಸಲದ ವೇತನ ಒಪ್ಪಂದದಲ್ಲಿ ATC ಗೆಳೆಯರು ಆನೆಯನ್ನು ಕೊಟ್ಟು ಅಡಿಕೆಯನ್ನು ತಂದಿದ್ದಾರೆ. ಆಮೇಲೆ ಆಕ್ಚುಲಿ ಕೋಟಿಗಟ್ಟಲೆ ಲಾಭ, ಕೋಟಿ ಲಾಭ ಅಂತ ಒಂದು ಕೊಟೇಶನ್ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಕೋಟಿ ಲಾಭ ಯಾರ್ದು, ಯಾರಿಂದ ಬರ್ತದೆ? ಅದು ಆಕ್ಚುಲಿ ಬ್ಯಾಂಕಿನ ಸ್ಕೀಮ್, ಅದು ಇನ್ಸೂರೆನ್ಸ್ ಸ್ಕೀಮ್. ಅದು ಇನ್ಸೂರೆನ್ಸ್ ಸ್ಕೀಮ್ ಲಾಭ ಆಗೋದನ್ನು ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಹೊರಗಡೆಗೆ ಆಕ್ಚುಲಿ ಇದರಲ್ಲಿ ಯಾವುದೇ ಸಾಧನೆ ಇಲ್ಲ, ಯಾವುದೇ. ಆಮೇಲೆ ಬಹಳ ಮುಖ್ಯವಾಗಿ ಕಾರ್ಮಿಕರನ್ನು ಡಿವೈಡ್ ಮಾಡಿ ಹಾಕಿದ್ದಾರೆ. TUC ವೇತನ ಒಪ್ಪಂದದಲ್ಲಿ ಎಲ್ಲ ಕಾರ್ಮಿಕರನ್ನ, ಎಲ್ಲ ಗ್ರೇಡಿನ ಕಾರ್ಮಿಕರನ್ನ ಸಮಾನವಾಗಿ ನೋಡಲಾಗಿತ್ತು. ಬಹಳ ಮುಖ್ಯವಾಗಿ ಅಂಡರ್ ಗ್ರೌಂಡ್ ಕಾರ್ಮಿಕರಿಗೆ, ಯಾರು ಕೆಳಮೈ ಕೆಳಗಡೆ ಕೆಲಸ ಮಾಡ್ತಾರೋ, ಯಾರು ತಮ್ಮ ಪ್ರಾಣವನ್ನು ಪಣ ಇಟ್ಟು ಚಿನ್ನ ತೆಗಿತಾರೋ, ಕಂಪನಿ ಲಾಭಕ್ಕಾಗಿ ದುಡಿತಾರೋ, ಅವರಿಗೆ ಮೊಟ್ಟ ಮೊದಲೇ ಆದ್ಯತೆ ಕೊಡಲಾಗಿತ್ತು. ಈ ಬಾರಿ ಏನಾಗಿದೆ? ಅವ್ರು ಆಕ್ಚುಲಿ ಅಂಡರ್ಗ್ರೌಂಡ್ ಅಲವನ್ಸ್ಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದೀರಿ ನೀವು. ಆಮೇಲೆ ಕೆಲವು ಅಲವನ್ಸ್ಗಳು ಮಾತಾಡಿದ್ರಿ, 2 ಪಟ್ಟು ಮಾಡಿವಿ, 3 ಪಟ್ಟು ಮಾಡಿವಿ ಅಂತ. ಎಷ್ಟು ಜನ ಇದ್ದಾರೆ ಅಲವನ್ಸ್ ತಗೊಳ್ಳೋರು? 10 ಜನ, 5 ಜನ, 3 ಜನ. ಸೊ ಕಾರ್ಮಿಕ ಬಂಧುಗಳೇ, ಸೊ ಸತ್ಯನೇ. ಎಷ್ಟೇ ಸುಳ್ಳು ಹೇಳಿದ್ರು ಸುಳ್ಳಿನ ಮೂಲಕ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಬಾರಿ ಈ ಗೆಳೆಯರು ಮಾಡಿದಂಥ ವೇತನ ಒಪ್ಪಂದ ಇದು ಕಂಪನಿ ಒಪ್ಪಂದ, ಕಂಪನಿ ಪ್ರಾಫಿಟ್ ಆಗಿದೆ. ಇದು ಮೇಲ್ನೋಟಕ್ಕಲ್ಲ, ಎಲ್ಲ ಕಡೆಗೆ ಓಪನ್ ಆಗಿ ಕಂಡು ಬರ್ತಿದೆ. ಕಂಪನಿಯವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಈ ಅಗ್ರಿಮೆಂಟ್ ನಮ್ಮದು ಅಂತ. ಈಗಾಗಲೇ ಮಾಡಿದ್ದಾರೆ. ಏನಂತ? ಕಂಪನಿ ಚೇರ್ಮನ್ ಕರೆಸಿ ವೇಸ್ಟ್ ಸ್ಲಿಪ್ನ ರಿಲೀಸ್ ಮಾಡಿದ ಉದ್ದೇಶ ಏನು? ಇದು ಯೂನಿಯನ್ದವ್ರು ಪಡೆದಿಲ್ಲ, ನಾವು ಕೊಟ್ಟಿವಿ, ನಾವು ಮಾಡಿವಿ, ನಮ್ದು ಡಿಮ್ಯಾಂಡ್ ಅಂತ. HGML ಚೇರ್ಮನ್ ಬಂದು ವೇಸ್ಟ್ ಸ್ಲಿಪ್ ಕೊಟ್ಟು ಏನಾದ್ರು ಸೆಲೆಬ್ರೇಟ್ ಮಾಡ್ತಾರೆ ಉದ್ದೇಶ ಏನು? ಇದರ ಮೂಲಕ ಇಡೀ 3,500 ಜನ ಕಾರ್ಮಿಕರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ನಿಮ್ಗೆ ಸಿಗಬೇಕಾದ ನ್ಯಾಯ ಸಿಗಲಿಲ್ಲ. ನಿಮ್ಗೆ ಸಿಗಲೇಬೇಕಾಗಿತ್ತು ವೇಜ್ ಇಂಕ್ರಿಮೆಂಟ್. ಆ್ಯಕ್ಚುಲಿ ಅದು ರೀಚ್ ಆಗಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಅವ್ರಿಗೆ ಕ್ಯಾಲ್ಕುಲೇಷನ್ ಗೊತ್ತಂತ ಅಲ್ಲ, ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿದ್ದು ನಿಮ್ಮ ಕೈ ಕೊಟ್ಟಿದ್ದಾರೆ. ಕಂಪನಿ ದೋಸ್ತಿ ಮಾಡಿದ್ದಾರೆ, ಕಾಂಟ್ರಾಕ್ಟರ್ ಪರವಾಗಿದ್ದಾರೆ, ಮ್ಯಾನೇಜ್ಮೆಂಟ್ ಪರವಾಗಿದ್ದಾರೆ. ಸೊ ಇದೊಂದು ದೊಡ್ಡ ಅನ್ಯಾಯ. ಇದರ ವಿರುದ್ಧ ನೀವು ಧ್ವನಿ ಎತ್ತಲೇಬೇಕು, ಮಾತಾಡಲೇಬೇಕು. ಪ್ರತಿಯೊಬ್ಬರು ಕುಂತು ಲೆಕ್ಕಾಚಾರ ಮಾಡಿ. ನಾವು TUC ಮೂಲಕ ಏನು ಕರಪತ್ರ ಬಿಟ್ಟಿದ್ದೀವಿ, ಅದರಲ್ಲೆಲ್ಲ ಟೇಬಲ್ ಹಾಕಿದ್ದೀವಿ, ಪರ್ಸೆಂಟೇಜ್ ವೈಸ್ ಹಾಕಿದ್ದೀವಿ, ಪ್ಯಾರಾ ವೈಸ್ ಹಾಕಿದ್ದೀವಿ, ಸೆಕ್ಷನ್ ಡಿವಿಷನ್ ವೈಸ್, ಗ್ರೇಡ್ ವೈಸ್ ಆ್ಯಕ್ಚುಲಿ ನಾವು ಸೂಚ್ಯಂಕಗಳನ್ನು ಹಾಕಿದ್ದೀವಿ. ಪೆನ್ ಆಳಿ ತಗೊಳ್ಳಿ, ಲೆಕ್ಕ ಮಾಡಿ. ನಾವು ಮಾಡಿ ತಪ್ಪಿದ್ರೆ ಹೇಳಿ ನಮಗೆ. ಸೊ ಈ ಡಿಬೇಟ್ ಮಾಡಲಿಕ್ಕೆ TUC ತಯಾರಿದೆ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲಿ ಕಾರ್ಮಿಕರನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ದುಡಿಯೋ ಕಾರ್ಮಿಕರಿಗೆ, ಬೆವರು ಬಸಿಯೋ ಕಾರ್ಮಿಕರಿಗೆ, ಪಣಕ್ಕಿಟ್ಟು ಅಂಡರ್ಗ್ರೌಂಡ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಅನ್ಯಾಯ ಆಗಲಿಕ್ಕೆ TUC ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಿಮ್ಮ ನಡುವೆ ಬರ್ತೀವಿ, ಚರ್ಚೆ ಮಾಡ್ತೀವಿ. ಸಾಧ್ಯವಾದರೆ ಓಪನ್ ಆಗಿದ್ದು ಡಿಬೇಟ್ ಆಗಲಿ, ಎಲ್ಲ ಕಾರ್ಮಿಕರ ನಡುವೆ ಚರ್ಚೆ ಆಗಲಿ. ಈ ಒಪ್ಪಂದ ಐತಿಹಾಸಿಕಲ್ಲ, ಐತಿಹಾಸಿಕವಾದ ಬ್ಲಂಡರ್ ಮಿಸ್ಟೇಕ್ ಇದು. ಇದನ್ನು ಕಂಡೆಮ್ ಮಾಡಲೇಬೇಕು. ಮುಂದಿನ ವೇತನ ಒಪ್ಪಂದಕ್ಕಾಗಿ ನಾವೆಲ್ಲರೂ ಕಣಕಟ್ಟು ನಿಲ್ಲಬೇಕು ಅನ್ನೋದು TUC ಪರವಾಗಿ ನಾನು ಪ್ರಕಟಿಸಲಿಕ್ಕೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಲಾಲ್ ಸಲಾಂ. ಆರ್ಮಾನ್ ಸಯ್ಯ, ಜನರಲ್ ಸೆಕ್ರೆಟರಿ, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ.